ಇದು ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಗುಂಡಾಗಿ ಉರುಳಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 4 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಅಳತೊಡಗಿತ್ತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 3 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಕಿರುಚಿತ್ತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 2 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಗುಂಡಾಗಿ ಉರುಳಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. ಒಂದು ಚಿಕ್ಕ ಪ್ರಾಣಿ ಹಾಸಿಗೆಯ ಮೇಲೆ ಜಿಗಿತು. ಕೆಳಗೆ ಬಿದ್ದು ಅಳತೊಡಗಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. ಇದು ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಗುಂಡಾಗಿ ಉರುಳಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 4 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಅಳತೊಡಗಿತ್ತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದರು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 3 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಕಿರುಚಿತ್ತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. 2 ಚಿಕ್ಕ ಪ್ರಾಣಿಗಳು ಹಾಸಿಗೆಯ ಮೇಲೆ ಜಿಗಿದವು. ಒಂದು ಕೆಳಗೆ ಬಿದ್ದು ಗುಂಡಾಗಿ ಉರುಳಿತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ. ಒಂದು ಚಿಕ್ಕ ಪ್ರಾಣಿ ಹಾಸಿಗೆಯ ಮೇಲೆ ಜಿಗಿತು. ಕೆಳಗೆ ಬಿದ್ದು ಅಳತೊಡಗಿತ್ತು. ಅಮ್ಮ ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ನಗುತ್ತಾ ಹೀಗೆ ಹೇಳಿದರು, ಹಾಸಿಗೆಯ ಮೇಲೆ ಜಿಗಿಯಬೇಡ.